ಉದ್ದೇಶ ಏನಂತಪ್ಪ ಅಂತಂದ್ರೆ ನಾವು ಈಗ ಎಲ್ಲಾ ತರ ನಮ್ಗ ಅನುಕೂಲಗಳು ಅದಾವ್ರಿ ಸರಿ. ಗೌರ್ಮೆಂಟ್ ಅಂತ ಹೇಳಿಕೆಶಿಂದ ನಮ್ಗ ಯಾವ್ದೋ ಒಂದು ಪ್ರತಿಯೊಂದು ವರ್ಷಕ್ಕೆ ಒಂದೊಂದು ಸೌಲಭ್ಯ ಒಂದು ಕೊಡ್ತಾರ್ರಿ. ಅದಕ್ಕೆ ನಾವೇನು ಮಾಡ್ತೀವ್ರಿ, ಅರ್ಜಿನೂ ಹಾಕ್ತಿವ್ರಿ ಸರಿ. ಅರ್ಜಿ ಹಾಕಿದ ಕಾರಣಕ್ಕೆ ನಮ್ಗೆ ಒಂದೊಂದು ವರ್ಷ ತನಕ ಇಟ್ಕೋತಾರ್ರಿ. ಇಟ್ಕೊಂಡು ಅವ್ರ ಫಾರ್ಮ್ಗಳೆಲ್ಲ ಏನೈತ್ರಿ ಲಾಸ್ಟಿಗೆ ಎಂಟ್ರಿಗೆ ಬಂದು ಏನ್ ಮಾಡ್ತಾರಿ, ಕ್ಯಾನ್ಸಲ್ ಮಾಡ್ತಾರ್ರಿ. ಕ್ಯಾನ್ಸಲ್ ಮಾಡೋದಪ್ಪ ಹೆಂಗ್ ಅಂತಂದ್ರಿ, ಈಗ ನಾವು ಅರ್ಜಿ ಹಾಕಿರ್ತೀವಿ. ಈಗ ಯಾವ್ದೋ ಒಂದು ಲೈಸೆನ್ಸ್ ಮಾಡ್ಸಕ್ ಹೋದ್ರು 1200 ರೂಪಾಯಿ ಐತ್ರಿ ಸರಿ. ಜೆರಾಕ್ಸ್ ಅದೊಂದು 500 ರೂಪಾಯಿ ರೀ. ಈಗ ಒಂದ್ ಅರ್ಜಿ ಹಾಕ್ಬೇಕಂದ್ರೆ ನಮ್ ಕೈಯಾಗ ಮಿನಿಮಮ್ ಇಲ್ಲ ಅಂದ್ರೆ 2000 ರೂಪಾಯಿ ಬೇಕ್ರಿ. ಹಾಕಿರ್ತೀರಿ ಕಷ್ಟಪಟ್ಟ, ಎಲ್ಲೋ ಸಾಲನ ಮಾಡ್ಲಿ ಏನೋ ಮಾಡ್ಲಿ, ಅಂಗವಿಕಲ ಅಂತ ಹೊಟ್ಟೆ ತುಂಬಿಕೊಳ್ಳೋದು ಆಗಲ್ರಿ. ಹಂಗ ಕಾರಣಕ್ಕಾಗಿ ನಾವು ಸಾಲ ಮಾಡಿ ಹಾಕಿರ್ತೀವ್ರಿ. ಅವ್ರು ಒಂದೊಂದು ವರ್ಷ ತನಕ ಇಟ್ಕೋತಾರ್ರಿ ಫಾರ್ಮ್ ಕೊಡ್ರಿ. ಇಟ್ಕೊಂಡ್ ಆದ್ಮೇಲೆ ಅವ್ರಿಗೆ ಲಂಚ ಕೊಡೋರು ಯಾರು ಇರ್ತಾರಲ್ಲ ರೀ ಒಳಗ, ಆ ಬಂದಿದ್ದು ಗಾಡಿ ಏನೈತಿ ಅವ್ರು ಕೊಡ್ತಾರ್ರಿ. ನಮ್ ಕೈಲಿ ಕೊಡಕ್ಕಾಗಂಗಿಲ್ರಿ. ನಾ ಇಲ್ಲಪ್ಪ ನಮ್ ಕೈಲಿ ಹಿಂಗ್ ಬೇಡ್ತಾರ್ರಿ, ನಮ್ ಕೈಲಿ ಕೊಡಕ್ಕಾಗಂಗಿಲ್ಲ, ಆಯ್ತಪ್ಪ ನಿಮ್ ಕ್ಯಾನ್ಸಲ್ ಆಗೈತಿ, ಇನ್ನೊಂದು ಅರ್ಜಿ ಹಾಕ್ರಿ. ಮುನ್ಸಿಪಾಲ್ಟಿಯಾಗ್ರಿ ಸರ್. ಉದಾಹರಣೆ ಅಂದ್ರು ಕಂಡಪಟ್ಟಿ ಅದಾವ್ರಿ ಸರಿ. ಬಂದವಂತಂದ್ರ 10,000 ಕೇಳ್ತಾರ, 5,000 ಕೇಳ್ತಾರ. ನಮ್ ಕಣ್ಣಿಲ್ಲ ಈಗ ನಡು ಇದ್ದವ್ರಿ ಸರಿ. ನಾವ್ ಯಾರ ಕಡೆ ಅಪ್ಲಿಕೇಶನ್ ಹಾಕಿರ್ತಿರ್ಲ ರೀ, ಈಗ ನಾ ಹಾಕಿದಂದ್ರ ಪಕಾಲಿ ರೀ. ಪಕಾಲಿ ಸರ್ ಕಡೆ ನಾ ಒಂದ ಗಾಡಿದು ಹಾಕಿನ್ರಿ ಸರಿ. ಆಮೇಲೆ ಇದು ಲೋನಿಂದು ಹಾಕಿನ್ರಿ. ನಮ್ದು 2 ಕ್ಯಾನ್ಸಲ್ ಮಾಡ್ಯಾರಿ. ಅದೇನ್ ಇಲ್ಲ ಹೇಳಿರ್ಲಾರಿ ಸರಿ. ಇಲ್ಲ ಮತ್ತ ಈ ವರ್ಷ ಒಂದೊಂದ ಗಾಡಿ ಒಂದೊಂದ್ ಊರಿಗೆ ಒಂದ ಗಾಡಿ ಕೊಡತಾರ ಅಂತಂದ್ರಿ ಸರಿ. ಒಂದು ನಗರಸಭೆಗೆ ಒಂದ ಗಾಡಿ ಬರ್ತೈತೆ ಅಂತ ನೀವು ಕೇಳಬಹುದು. ನಾ ಕೇಳಿಲ್ಲ ರೀ ಅವ್ರಿಗೆ, ಈ ಸತಿ ರೂಲ್ಸ್ ಆಗಿ ಮಾಡ್ಯಾರ ಅಂತಂದ್ರಿ. ಮತ್ ಉಳಿಕಿದವ್ರು ಏನ್ ಮಾಡ್ಬೇಕಂತ ನಾ ಕೇಳಿನ್ರಿ ಅವ್ರಿಗೆ ವಾಪಸ್. ಇಲ್ಲ ಇನ್ನೊಮ್ಮೆ ಅರ್ಜಿ ಹಾಕ್ರಿ ಅಂತಂದ್ರ. ಮತ್ ಹಿಡ್ದಸ್ ನಾವ್ ಅರ್ಜಿ ಹಾಕಿದಲ್ಲ, ಅದಕ್ ಕಾರಣ ಅವ್ರ ಅಕ್ಕ ಯಾರು ಕೊಡೋರ್ ನಮಗ ಅಂತ ನಾವ್ ಕೇಳಿದಿರಿ. ಇಲ್ಲ ಅದು ನಮ್ ಕಡೆ ಏನ್ ತಪ್ಪಿಲ್ಲ, ಮುಂಚೆ ಅವ್ರನ್ನ ಹೋಗಿ ನೀವು ಡೈರೆಕ್ಟ್ ಸರ್ ಭೇಟಿ ಆಗ್ಬೋದು ಅಂತಂದ್. ಸರ್ ನಾವು ಡೈರೆಕ್ಟ್ ಭೇಟಿ ಆಗೋದಿದ್ರ ನೀವ್ ಯಾಕದಿರಿ ನಮ್ ಕಡೆ ಅಂತ ನಾವ್ ಕೇಳಿರಿ. ಕೆಲಸ ಬಿಟ್ಬಿಡ್ರಿ, ನಾವ್ ಯಾರು ಕೆಲಸ ಮಾಡ್ಕೊಡ್ತಾರಲ್ಲ ಅವ್ರು ಇರ್ಲಿ ಕೆಲಸ ಮಾಡಕ್. ನಿಮಗ್ ನೀಗ್ಲಿಲ್ಲ ಈಗ ನಾ ಅಂಗವಿಕಲರ ಅಂತೇಳಿ ಅವ್ರಿಗೆ ನಮಗ್ ಕೆಲ್ಸಕ್ಕೆ ಇಟ್ಟಿರ್ತಾರ್ರಿ. ನಮ್ಗೆ ಏನೇನ್ ಸೌಲಭ್ಯಗಳು ಬರ್ತಾವ ಅವ್ರು ನಮಗ ಅವ್ರು ನಮಗ್ ಹೇಳ್ಬೇಕ್ರಿ. ಹಿಂಗ ಅದಾವು ನೀವು ಹಾಕೋರಿ, ಹಿಂಗ ಅಪ್ಲಿಕೇಶನ್ ಹಾಕ್ರಿ, ಅವ್ರನ್ನ ಮುಂದೆ ನಿಂತು ಮಾಡಿಸ್ಬೇಕ್ರಿ ಅದನ್ನ. ಈಗ ನಗರಸಭೆ ಒಳಗ್ರಿ ಸರಿ ಮನೆ ಒಂದ್ಸತಿ ಗಾಡಿ ಬಂದೈತಿ ಅಂತಂದ್ರಿ. ನಾನು ಅದಕ್ಕೆ ನಾನೇನಿ ಆಯ್ತ್ರಿ, ಅದ ಏನ್ ಖರ್ಚು ಬರ್ತೈತಿ ಅಂತ ನಾ ಕೇಳಿನ್ರಿ. ಅವ್ರ ಏನಂದ್ರು, ಇಲ್ಲ ನೀವು 10,000 ರೂಪಾಯಿ ಕೊಟ್ರಂದ್ರ ಅಂದ್ ಒಳಗಿನ ಒಳಗೆ ನಾನು ನಿಮಗೆ ಮಾಡಿಸ್ಕೊಡ್ತೀನಿ, ಯಾರ ಮುಂದೆ ಬಾಯ್ ಬಿಡಕ್ ಹೋಗ್ಬೇಡ್ರ ಅಂತ ಹಿಂಗೂ ಹೇಳಿರಿ ಸರ್. ಅವ್ರ ಹೆಸರು ಅಂತ ನನಗೆ ಅಷ್ಟು ಗೊತ್ತಿಲ್ರಿ ಸರಿ. ಅಂದ್ರೆ ನಮ್ಗೆ ಆರಿಸಿ ಬಂದವರು ಅದಾರ್ರಿ ಅವ್ರಿ. ಅವ್ರದ್ದೇನೋ ಸರಿ ಇಲ್ರಿ. ಅವರು ಯಾವ ಸಿಬ್ಬಂದಿ ಏನಂತ ನಗರಸಭೆದನ್ನ ಸರಿ. ಅವ್ರದ್ದು ನಗರಸಭೆ ರೀ, ನಗರಸಭೆ ಸಿಬ್ಬಂದಿ ರೀ. ಅವ್ರು ಏನಂದ್ರಿ, ಒಳಗಿಂದ ಒಳಗ ನೀವು 10,000 ರೂಪಾಯಿ ಕೊಟ್ಟು ನೀವು ಕೊಟ್ರಂದ್ರ ನಾನು ನಿಮಗೆ ಒಳಗಿಂದ ಒಳಗ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ, ನಿಮಗೆ ಗಾಡಿನ ಮಾಡಿಸ್ಕೊಡ್ತೀನಿ ಅಂತ. ಗೊತ್ತಿಲ್ರಿ ಸರಿ. ನಾವ್ ಈಗ ಅವ್ರಿಗೆ 10,000 ರೂಪಾಯಿ ಕೊಡುವಂಗಿತ್ತಂದ್ರ ಅವ್ರಿ ಸರಿ ನಾವ್ ಹೊರಗ್ ಗಾಡಿ ತಗೋತೀವ್ರಿ. ಅವ್ರ ಕಲ್ಲಿ ಇರ್ಬೇಕಾಗೈತ್ರಿ, ಬಿಟ್ಟು ಬಿಡ್ಬೇಕ್ರಿ. ಈಗ ಎಷ್ಟೋ ಅಂಗವಿಕಲ್ರಿ ಸರಿ ಹಿಂಗ್ ಮಾಡ ಬಾಳ ಅಂದ್ರ ಬಾಳ ಜನ ಒಟ್ಟಿಂಗ್ ನಮಗ್ ಬೇಡಪ್ಪ ಹಿಂಗ ಅಂಗವಿಕಲ ಜೀವನ ಬೇಡ ಅಂತೇಳಿ ಎಷ್ಟೋ ಮಂದಿ ಸಾಯೋ ಪರಿಸ್ಥಿತಿ ಒಳಗ ಅದಾರಿ ಸರಿ. ಈಗ ಇಲೆಕ್ಷನ್ ಟೈಮ್ದಾಗ ನೋಡ್ಬೇಕ್ರಿ, ಕೈಕಾಲ್ ಬೀಳ್ಕೊತ ಬರ್ತಾರ್ರಿ. ಅದ ನಮ್ಗೆ ಸಹಾಯ ಮಾಡಂತಂದ್ರ ಯಾರು ಬರಂಗಿಲ್ರಿ. ಅದ ನಾವ್ 720 ಜನ ಹ್ಯಾಂಡಿಕ್ಯಾಪ್ಟ್ ಇದೀವ್ರಿ ಈಗ ನಮ್ಮ ರೊಕ್ಕ ಬನಟ್ಟಿ ತಾಲೂಕ್ನಾಗ. ಅಷ್ಟರು ನಮ್ಗೆ ಓಟಿನ ಅವ್ರ ಓಟ ಕೇಳಬಾರ್ದ್ರಿ, ಕರೆ ಕೇಳ್ರಿ. ಓಟ್ ಕೇಳಾರ್ದನ ಅವ್ರ ಗೆದ್ದು ತೋರಿಸಿ ಕೊಟ್ಟಿವ್ರಿ ಸರಿ. ಅದ್ನು ಮಾಡಿಬಿಟ್ಟಿವ್ರಿ. ಅಂಗವಿಕಲರಿಗೆ ನಮ್ಗ ವಾಹನ ಕೊಡಿ ಅಂತ ಹಾ ಮಾಡಿವ್ರಿ ಸರಿ, ಮಾಡಿವ್ರಿ. ಸಿದ್ದು ಸೌದಿಯವ್ರಿಗೂ ಕೊಟ್ಟಿವ್ರಿ, ಸಿದ್ದು ಕೊಂಡೂರವ್ರಿಗೂ ಭೇಟಿಯಾಗಿವ್ರಿ. ಎಲ್ಲಾ ತರ ಮಾಡಿಬಿಟ್ಟಿವ್ರಿ ಸರಿ. ಆದ್ರೆ ನಮಗ್ ಹೆಲ್ಪ್ ಮಾಡಕ್ ಯಾರೊಬ್ರು ಮುಂದಿಲ್ರಿ. ಇವ್ರಿಗೆ ನಾವ್ ಯಾವಾಗ ಬೇಕಂದ್ರ ರೀ ಓಟಿನ ಟೈಮ್ದಾಗ ಅಷ್ಟ ನಾವ್ ಇವ್ರಿಗೆ ಬೇಕ್ರಿ. ಹಂಗಂದ್ರ ಇನ್ ಮೇಲೆ ನಾವ್ ಯಾರು ಈ ಸತಿ ಇಲೆಕ್ಷನ್ ಆಗ್ಲಿ ಏನೋ ಆಗ್ಲಿ ಬಂದ್ರು ನಮ್ ಕಡೆಯಿಂದ ಯಾರು ಓಟು ಕೇಳಂಗಿಲ್ರಿ. ನಮ್ ಕಷ್ಟನ ಇವ್ರು ತಿಳ್ಕೊಳಿಲ್ಲ ಅಂದ್ರ ಸರಿ ಇವ್ರನ್ನ ಆರಿಸ್ತಂದು ಉಪಯೋಗ ಏನೈತ್ರಿ. ನಾವ್ ಎಷ್ಟೋ ಜನ ಸಾಲಿ ಕಲ್ತಾರು ಹಂಗ ಮನ್ಯಾಗ ಅದಿರಿ, ಉದ್ಯೋಗ ಸಿಗೋಲ್ತ್ರಿ ನಮಗ್ರಿ. ಎಲ್ಲಿ ಬೇಕಾದಲ್ಲ ಅವ್ರು ಇಷ್ಟ ಸಾಲಿ ಕಲ್ತೇವ್ ಲಂಚ ಕಟ್ರಿ ಅಂತಾರಿ. ಹಂಗಬೇಕಲ್ಲ ನಾವ್ ಹೊಟ್ಟಿ ತುಂಬ್ಕೊಳ್ದ ಬೇರೆ ಇದ್ದೇವ್ರಿ, ಲಂಚ ಇಲ್ಲಿದ್ ಕಟ್ಬೇಕ್ರಿ ಸರಿ. ನೀವ್ ಅಲ್ಪದಿರಿ ಕೆಲ್ಸ ಮಾಡಕ್ ಬರಂಗಿಲ್ಲ ಅಂತಾರ. ನಾವ್ ಕೆಲ್ಸ ಮಾಡ್ತೇವ್ ಬಿಡ್ತೀವಿ ಮುಂದಿಂದ್ರಿ. ನಮಗ್ ಗೌರ್ಮೆಂಟ್ ಇಂದ ಬಂದಿರ್ತೈತಿ ಅಂತ ಅದ್ ನಮಗ್ ಸಿಗಲೇಬೇಕಲ್ರಿ. ಇವ್ರ ಲಂಚ ತಿನ್ನೋದಂದ್ರ ಇವ್ರ ಎದಕ್ ಇರ್ಬೇಕ್ರಿ ಮುನ್ಸಿಪಾಲ್ಟಿಯಾಗ್ರಿ. ಬಿಟ್ ಬಿಡ್ರಿ. ಮುನ್ಸಿಪಾಲ್ಟಿಯಾಗ ಹೋಗಿರಿ, ಪೋಸ್ಟ್ನ ಬತ್ತೆ ಅಂತ ಅರ್ಜಿ ಇತ್ರಿ, ಅದನ್ನ ಹೋಗಿ ಹಾಕಿ ಬಂದ್ರಿ. ಎಲ್ಲಾರಿಗೂ ರೊಕ್ಕ ಕೊಟ್ಟಾರಿ. ಆದ್ರೆ ನಾ 2 ಸಲ ಎಡ್ತಾಕಿರು ನಂಗೇನು ಈಗ ಬರ್ತೈತಿ ಆಗ ಬರ್ತೈತಿ ಬರೀ ಇದನ್ನ ಹೇಳ್ತಾರಿ. ಅಲ್ಲಿ ಬ್ಯಾಂಕಿಗೆ ಹೋಗ್ರಿ, ಇಲ್ಲಿ ಬ್ಯಾಂಕಿಗೆ ಹೋಗ್ರಿ, ಬರೀ KYC ಮಾಡ್ರಿ, ಅದನ್ನ ಮಾಡ್ರಿ, ಇದನ್ನ ಹೇಳೋದು ಕಳ್ಸೋದು ಮಾಡತ್ತಾರ್ರಿ. 8 ದಿವಸ ಆತ್ರಿ, ತಿಂಗ್ಳು ಆತ್ರಿ, ಬರೀ ಎಡ್ತಾಕಿ ಹೋಗ್ಯಾಗ ಬರಾಕತ್ತೀನ್ರಿ. ಏನು ಇದನ್ನ ಮಾಡುವಾರಿ ಮುನ್ಸಿಪಾಲ್ಟಿಯಾರ್ರಿ. ನಾ ಈಗ 1 ವರ್ಷ ಹಾಕ್ಬತ್ತರಿ. 1 ವರ್ಷ ಅವ್ರಿ ಬರೀ 8 ದಿವಸ ಬಿಟ್ಟು ಬರ್ರಿ, ಇನ್ ಹಾಕ್ತಿವ್ರಿ, ಲೇಟ್ ಆಕೈತ್ರಿ, ಬರೀ ಇದನ್ನ ಹೇಳತ್ತಾರಿ. ಮೀಟಿಂಗ್ ತಗೊಂಡಿರಿ, ಮೀಟಿಂಗ್ ಹೋದ್ ಮರ್ದಿನ ರೀ ನಮ್ ಸ್ಯಾಂಕ್ಷನ್ ಆಗೈತಿ ಹೆಸರು ಕೂಗ್ಯಾರಿ, ಎಲ್ಲಾ ಮಾಡ್ಯಾರ್ರಿ. ಹೋಗಿ ಮೀಟಿಂಗ್ ಮುಗಿದ ಮರ್ದಿನ ಒಂದ್ ತೊಳೆ ಮಂದಿಗೆ ಹಾಕ್ಯಾರ್ರಿ.
ಬಟ್ ನಾ ಹೋಗಿ ಎಡ್ತಾಕ್ ಬಂದ್ರು ಬರೀ ಇದನ್ನ ಹೇಳಾಕತ್ತಾರಿ ನಿಮ್ ಜಮಾ ಆಗವಲ್ರಿ ನಿಮ್ದು ಇದನ್ನ ಆಗವಲ್ರಿ ಅಂತಾರ. ಮತ್ ನನ್ ಪೆನ್ಷನ್ ರೀ 0 ಅಕೌಂಟ್ದಾಗ ಜಮಾ ಆಕಾರಿ ಮತ್ ಇದ್ ಯಾಕೆ ಆಗವಲ್ರಿ ಅಂತ ನಾ ಕೇಳ್ರಿ. ಇಲ್ರಿ ಇನ್ನ ಬಿಜಿ ಅದೀವ್ರಿ ಹಂಗ ಅದೀವ್ರಿ ಹಿಂಗ ಅದೀವ್ರಿ ಬರೀ ಇದನ್ನ ಹೇಳಕ್ ಕಳ್ಸಾಕತ್ತಾರ್ರಿ. ನಗರಸಭೆದಾಗ ಹೋಗಿ ಬನ್ರಿ ಎಲ್ಲಾ ಕಡೆ ಹೋಗಿ ಬಂದ್ರು ಬರೀ ಇದನ್ನ ಹೇಳತ್ತಾರಿ. ಏನು ದಾದ ಮಾಡವಲ್ರಿ. ಕೆಲ್ಸ ಕೇಳಕ್ ಹೋದ್ರು ನೀವ್ ಹ್ಯಾಂಡಿಕ್ಯಾಪ್ಟ್ ಅದ್ರಿ ನಿಮ್ಗೆ ಮಾಡಾಕ್ ಬರಂಗಿಲ್ಲತ್ತಾರ್ರಿ. ಹಿಂಗಾಗಿ ನಾವು ಬ್ಯಾಸೋತ್ ಬಿಟ್ಬಿಟ್ಟೇವ್ರಿ ಏನ್ ಮಾಡೋದ್ರಿ.